ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ನೀವೇನಾದ್ರೂ ಕಂಟೆಂಟ್ ಕ್ರಿಯೇಟರ್ಸ್ ಆಗಿದ್ರೆ ಮೊಬೈಲ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಅದ್ರ ಜೊತೆಗೆ ಟ್ರೈಪಾಡ್ ಅನ್ನೋದು ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ. ಸೊ ಟ್ರೈಪಾಡ್ ಇದ್ರೆ ಒನ್ ಆಫ್ ದಿ ಬೆಸ್ಟ್ ಸ್ಟೆಬಲೈಸ್ ಒಂದು ಪ್ರೊಫೆಷನಲ್ ರೀತಿಯಾದಂತಹ ವಿಡಿಯೋಸ್ ನಾವು ಕ್ರಿಯೇಟ್ ಮಾಡಬಹುದು. ಈ ರೀತಿ ಟ್ರೈಪಾಡ್ ನ ತಗೋಬೇಕಾದ್ರೆ ತುಂಬಾನೇ ಕನ್ಫ್ಯೂಷನ್ಸ್ ಇರುತ್ತೆ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀನಿ ಅಂತ ಅಂದ್ರೆ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾ ಇದೀನಿ ಅಂತ ಅಂದ್ರೆ ನಿಮ್ಗೆ ಯಾವ್ದು ಬೆಸ್ಟ್ ಟ್ರೈಪಾಡ್ ಆಗಿರುತ್ತೆ, ಯಾವ ಟ್ರೈಪಾಡ್ ನ ನೀವು ಅವಾಯ್ಡ್ ಮಾಡಬೇಕು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಏನಾದ್ರು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಗೈಸ್, ಮೊದಲನೇದಾಗಿ ಬೇಸಿಕ್ ಟ್ರೈಪಾಡ್ ಅಂತ ಹೇಳ್ಬೋದು. ಮೊನೋಪಾಡ್ ಟ್ರೈಪಾಡ್ ಏನೇನೋ ಕರೀತಾರೆ ಇದಕ್ಕೆ. ಸೊ ಈ ಒಂದು ಬೇಸಿಕ್ ಟ್ರೈಪಾಡ್ ನ ನಾವೆಲ್ಲ ನೋಡಿರ್ತೀವಿ. ಈ ಟ್ರೈಪಾಡ್ ನ ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ವೆಯ್ಟ್ ಮಾಡಿ. ಯಾಕೆ ಅಂತ ಅಂದ್ರೆ ಈ ಟ್ರೈಪಾಡ್ ಫಸ್ಟ್ ವ್ಯಾಲ್ಯೂ ಇತ್ತು, ಬಟ್ ಇವಾಗ ಅಷ್ಟೊಂದು ವ್ಯಾಲ್ಯೂ ಇಲ್ಲ. ಈ ಟ್ರೈಪಾಡ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಟೈಮ್ ಲ್ಯಾಪ್ಸ್ ಮಾಡೋದಕ್ಕೆ, ಹೈಪರ್ ಲ್ಯಾಪ್ಸ್ ಮಾಡೋದಕ್ಕೆ, ಅಥವಾ ನೀವೆಲ್ಲಾದ್ರೂ ಸ್ಟೇಬಲ್ ಆಗಿ ವಿಡಿಯೋನ ಮಾಡ್ತಾ ಇದೀನಿ, ಎಲ್ಲೂ ಪದೇ ಪದೇ ಮೂವ್ ಮಾಡಲ್ಲ ಅಂತ ಅಂದ್ರೆ ಈ ಟ್ರೈಪಾಡ್ ನ ಯೂಸ್ ಮಾಡಬಹುದಾಗಿತ್ತು. ಬಟ್ ಮಾರ್ಕೆಟ್ ಅಲ್ಲಿ ತುಂಬಾ ರೀತಿಯಾದಂತಹ ವೆರೈಟಿ ಟ್ರೈಪಾಡ್ ಗಳು ಬಂದಿದೆ. ಸೊ ಅದಾದ್ಮೇಲೆ ಈ ಟ್ರೈಪಾಡ್ ಗೆ ವ್ಯಾಲ್ಯೂ ಕಮ್ಮಿ ಆಗಿದೆ. ಇದರ ಒಂದು ಪ್ರೈಸ್ ಏನಿದೆ 200 ಇಂದ 350 ಈ ರೀತಿ ಒಳಗಡೆ ಇದೆ. ಅಂಡ್ ಒನ್ ಆಫ್ ದಿ ಬೆಸ್ಟ್ ಟ್ರೈಪಾಡ್ ಗಳು ಕೂಡ ಅದ್ರಲ್ಲಿ ನಮಗೆ ಸಿಗುತ್ತೆ. ಇದೇ ಟ್ರೈಪಾಡ್ ನಿಮಗೆ ಬೇಕು ಅಂತ ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಈ ಟ್ರೈಪಾಡ್ ಹೋಗ್ಬಿಡಿ. ಇದ್ರ ಜೊತೆ ಇನ್ನೊಂದು ಎಕ್ಸ್ಟೆಂಡೆಡ್ ಟ್ರೈಪಾಡ್ ಗಳು ಬರ್ತಿದೆ ಮಾರ್ಕೆಟ್ ಅಲ್ಲಿ. ಆ ಒಂದು ಟ್ರೈಪಾಡ್ ನ ಪರ್ಚೇಸ್ ಮಾಡಿ. ಅಟ್ಲೀಸ್ಟ್ ನಿಮಗೆ ಒಂದ್ ಸ್ವಲ್ಪ ಜಾಸ್ತಿ ಹೈಟ್ ಸಿಗುತ್ತೆ ಕಂಪ್ಯಾರಿಟಿವ್ಲಿ. ಅಂಡ್ ನೆಕ್ಸ್ಟ್ ಟ್ರೈಪಾಡ್ ಏನು ಅಂತ ಅಂದ್ರೆ ಗೊರಿಲ್ಲಾ ಟ್ರೈಪಾಡ್. ಇದು ಎಲ್ಲರೂ ಕೇಳಿರ್ತೀವಿ, ಎಲ್ಲರ ಒಂದು ಫೇವರೇಟ್ ಟ್ರೈಪಾಡ್ ಆಗಿರುತ್ತೆ. ಯಾಕೆ ಅಂತ ಅಂದ್ರೆ ಈ ವಿಡಿಯೋದಲ್ಲಿ ನಾನು ಏನೇನು ಹೇಳ್ತೀನಿ ಈ ಎಲ್ಲಾ ಟ್ರೈಪಾಡ್ ಗಳಲ್ಲೂ ಕಂಪೇರ್ ಮಾಡಿದ್ರೆ ಗೊರಿಲ್ಲಾ ಪಾಡ್ ಏನಿದೆ ಇದು ಸ್ಟ್ಯಾಂಡ್ ಔಟ್ ಆಗುತ್ತೆ. ಈ ಒಂದು ಗೊರಿಲ್ಲಾ ಟ್ರೈಪಾಡ್ ನ ನೀವು ಆರಾಮಾಗಿ ಯೂಸ್ ಮಾಡಬಹುದು. ನೀವು ವ್ಲಾಗಿಂಗ್ ಮಾಡಬಹುದು, ಟ್ರಾವೆಲಿಂಗ್ ಮಾಡ್ತೀನಿ ಅಂತಂದ್ರೆ ಮಾಡಬಹುದು. ಅನ್ಕಂಡೀಷನಲ್ ಸರ್ಫೇಸ್ ಇದೆ ಅಂತ ಅಂದ್ರೆ ಅಲ್ಲೂ ಕೂಡ ಈ ಒಂದು ಟ್ರೈಪಾಡ್ ನ ಯೂಸ್ ಮಾಡಬಹುದು. ಟೈಮ್ ಲ್ಯಾಪ್ಸ್, ಹೈಪರ್ ಲ್ಯಾಪ್ಸ್ ಏನ್ ಬೇಕಾದ್ರೂ ಮಾಡಬಹುದು ಈ ಒಂದು ಟ್ರೈಪಾಡ್ ಅಲ್ಲಿ. ಹಾಗೆ ನೀವು ಈ ಟ್ರೈಪಾಡ್ ನ ಪರ್ಚೇಸ್ ಮಾಡೋ ಮುಂಚೆ ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ ಇದರ ಒಂದು ವೆಯ್ಟ್ ಕೆಪಾಸಿಟಿ ಎಷ್ಟಿದೆ ಅಂತ. ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ಟ್ರೈಪಾಡ್ಸ್ ಗಳು ನಮಗೆ ಒಂದು 400-500 ಒಳಗಡೆ ಸಿಗುತ್ತೆ. ಅಂಡ್ ನಾನು ಯೂಸ್ ಮಾಡ್ತಾ ಇರೋದು ಡಿಜಿಟೆಕ್ ನ ಟ್ರೈಪಾಡ್. ಇದು ಆಲ್ಮೋಸ್ಟ್ 3 ಇಯರ್ಸ್ ಆಯ್ತು, ಬಟ್ ಇನ್ನ ತುಂಬಾ ಚೆನ್ನಾಗಿದೆ. ಸೊ ನೀವು ಡಿಜಿಟೆಕ್ ಹೋಗ್ಬೋದು, ಅಥವಾ ಇನ್ನ ಚೆನ್ನಾಗಿರೋ ಟ್ರೈಪಾಡ್ ಇದೆ ಮಾರ್ಕೆಟ್ ಅಲ್ಲಿ ಅಂದ್ರೆ ಅದಕ್ಕೆ ಬೇಕಾದ್ರೂ ಹೋಗ್ಬೋದು. ಮಾರ್ಕೆಟ್ ಅಲ್ಲಿ ಇತ್ತೀಚೆಗೆ ತುಂಬಾನೇ ಟ್ರೈಪಾಡ್ಸ್ ಗಳು ಬರ್ತಿದೆ. ಅದರಲ್ಲಿ ಇನ್ನೊಂದು ಟ್ರೈಪಾಡ್ ಯಾವುದು ಅಂತಂದ್ರೆ ಫ್ಲೆಕ್ಸಿಬಲ್ ಟ್ರೈಪಾಡ್. ಸೊ ಈ ಒಂದು ಫ್ಲೆಕ್ಸಿಬಲ್ ಟ್ರೈಪಾಡ್ ಹೆಂಗ್ ಬೇಕಾದ್ರೂ ಫ್ಲೆಕ್ಸಿಬಲ್ ಮಾಡಬಹುದು ಅಂತ ನಾನು ಪರ್ಚೇಸ್ ಮಾಡಿದೆ. ಪರ್ಚೇಸ್ ಮಾಡಾದ್ಮೇಲೆ ಗೊತ್ತಾಯ್ತು ಇದರ ಒಂದು ವೆಯ್ಟ್ ತುಂಬಾನೇ ಇದೆ. ಏನಾದ್ರೂ ಬ್ಲಾಗಿಂಗ್ ಮಾಡ್ತಾ ಇದೀನಿ ಅಂತ ಅಂದ್ರೆ, ಟ್ರಾವೆಲಿಂಗ್ ವಿಡಿಯೋಸ್ ಎಲ್ಲ ಮಾಡ್ತಾ ಇದೀನಿ ಅಂತ ಅಂದ್ರೆ ಇದೊಂದ್ ಸ್ವಲ್ಪ ನಿಮ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ಬಹುದು. ಯಾಕಂದ್ರೆ ವೆಯ್ಟ್ ಇರೋದ್ರಿಂದ ಹ್ಯಾಂಡ್ ಪೇನ್, ಶೋಲ್ಡರ್ ಪೇನ್ ತುಂಬಾನೇ ಬೇಗ ಬರುತ್ತೆ. ನಾನು ಅಬ್ಸರ್ವ್ ಮಾಡಿದಾಗೆ ಇದರ ಹೆಸರು ತಕ್ಕನಾಗಿ ಇದು ಫ್ಲೆಕ್ಸಿಬಲ್ ಆಗಿಲ್ಲ. ಇದನ್ನೆಲ್ಲಾದ್ರೂ ಫ್ಲೆಕ್ಸಿಬಲ್ ಆಗಿ ನಾವು ಹೋಲ್ಡ್ ಮಾಡಿದ್ರೆ ಅಷ್ಟೊಂದು ನಮಗೆ ಕಾನ್ಫಿಡೆನ್ಸ್ ಕೊಡಲ್ಲ. ಲೈಕ್ ಈಗ ಗೊರಿಲ್ಲಾ ಟ್ರೈಪಾಡ್ ನ ನಾವೆಲ್ಲಾದ್ರೂ ಮರಕ್ಕೋ ಅಥವಾ ಇನ್ನೊಂದಕ್ಕೂ ಹೋಲ್ಡ್ ಮಾಡಿದ್ರೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅದು ಬೀಳಲ್ಲ ಅಂತ. ಬಟ್ ಇದರಲ್ಲಿ ನನಗೆ ಆ ಕಾನ್ಫಿಡೆನ್ಸ್ ಬಂದಿಲ್ಲ. ಸ್ವಲ್ಪ ಸ್ಲಿಪ್ಪರಿ ಆಗಿದೆ ಅಂಡ್ ವೆಯ್ಟ್ ಕೂಡ ತುಂಬಾ ಇದೆ. ಇದನ್ನ ನೋಡಿ ಅವಾಯ್ಡ್ ಮಾಡಿ ಅಂತ ನಾನು ಹೇಳ್ತೀನಿ. ಇದ್ರ ಬದಲು ನೀವು ಗೊರಿಲ್ಲಾ ಟ್ರೈಪಾಡ್ ಗೆ ಹೋಗ್ಬೋದು. ನೆಕ್ಸ್ಟ್ ಟ್ರೈಪಾಡ್ ಯಾವುದು ಅಂತಂದ್ರೆ ಲಾಂಗ್ ಟ್ರೈಪಾಡ್. ಈ ಒಂದು ಟ್ರೈಪಾಡ್ ನ ನೀವು ಎಲ್ಲಾ ಕಡೆ ನೋಡಿರ್ತೀರಾ, ಬಟ್ ಇದರಲ್ಲಿ ತುಂಬಾನೇ ವೆರೈಟೀಸ್ ಇದೆ. ನೀವೇನಾದ್ರೂ ಅನ್ಬಾಕ್ಸಿಂಗ್ ವಿಡಿಯೋಸ್ ಎಲ್ಲ ಮಾಡ್ತಾ ಇದೀನಿ ಅಂತ ಅಂದ್ರೆ ಟಾಪ್ ಆಂಗಲ್ ಟ್ರೈಪಾಡ್ ಸಿಗುತ್ತೆ. ಸೊ ಅದನ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಏನಾದ್ರೂ ಸಿನಿಮ್ಯಾಟಿಕ್ ವಿಡಿಯೋಸ್ ನ ಮಾಡ್ತೀನಿ ಅಥವಾ ಬಿ ರೋಲ್ ಮಾಡ್ತೀನಿ ಅಂತ ಅಂದ್ರೆ ಅದಕ್ಕೆ ಇನ್ನೊಂದು ರೀತಿಯಾದಂತಹ ಟ್ರೈಪಾಡ್ ಸಿಗುತ್ತೆ, ಒಂದು ಟಾಪ್ ಹೆಡ್ ಸಿಗುತ್ತೆ. ಸೊ ಅದರಲ್ಲಿ ನಾವು ಕ್ಯಾಮ್ರಾ ಸಿನಿಮ್ಯಾಟಿಕ್ ರೋಲ್ ನೆಲ್ಲ ತೆಗಿಬಹುದು. ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೈಪಾಡ್ಸ್ ಗಳಿದೆ. ನಾನು ಯೂಸ್ ಮಾಡ್ತಾ ಇರೋದು ನಾರ್ಮಲ್ ಬೇಸಿಕ್ ಟ್ರೈಪಾಡ್. ನನಗೆ ಒಂದು 6 ಫೀಟ್ ಹೈಟ್ ಇರುವಂತಹ ಟ್ರೈಪಾಡ್ ಬೇಕಿತ್ತು. ಸೊ ನಾರ್ಮಲ್ ಬೇಸಿಕ್ ಮೊಬೈಲ್ ಹೋಲ್ಡಿಂಗ್ ಟ್ರೈಪಾಡ್ ನಾನು ತಗೊಂಡಿದ್ದೀನಿ. ನೀವೇನಾದ್ರೂ ಒಂದು ಫಿಕ್ಸ್ಡ್ ಪ್ಲೇಸ್ ಅಲ್ಲಿ ಒಂದು ಟ್ರೈಪಾಡ್ ನ ಪ್ಲೇಸ್ ಮಾಡಬೇಕು, ಯೂಶಲಿ ಅಲ್ಲೇ ಒಂದು ವಿಡಿಯೋ ಮಾಡ್ತೀನಿ, ಬೇರೆ ಕಡೆ ಎಲ್ಲೋ ಶಿಫ್ಟ್ ಮಾಡಲ್ಲ ಅಂತ ಅಂದ್ರೆ ಈ ಟ್ರೈಪಾಡ್ ಗೆ ಆರಾಮಾಗಿ ಹೋಗ್ಬೋದು. ಏನಾದ್ರೂ ಹೈಟ್ ಅವಶ್ಯಕತೆ ಇದೆ, ಹೈಟ್ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡಬೇಕು ಅಂತ ಅಂದ್ರೂ ಕೂಡ ಈ ಟ್ರೈಪಾಡ್ ಹೋಗ್ಬೋದು. ಸೊ ಇದು ವರ್ತ್ ಇರುತ್ತೆ. ಇದು ಮತ್ತೆ ಗೊರಿಲ್ಲಾ ಟ್ರೈಪಾಡ್ ಏನಿದೆ ಅವೆರಡು ನನಗೆ ವರ್ತ್ ಅಂತ ಅನ್ಸುತ್ತೆ ಕಂಪ್ಯಾರಿಟಿವ್ಲಿ ಬೇರೆ ನಾರ್ಮಲ್ ಬೇಸಿಕ್ ಟ್ರೈಪಾಡ್ ಮತ್ತೆ ಫ್ಲೆಕ್ಸಿಬಲ್ ಟ್ರೈಪಾಡ್ ಗೆ ಕಂಪೇರ್ ಮಾಡಿದ್ರೆ. ಇನ್ನೊಂದೇನು ಅಂತಂದ್ರೆ ನೀವೇನಾದ್ರೂ ಈ ರೀತಿ ಲಾಂಗ್ ಟ್ರೈಪಾಡ್ ನ ತಗೋತಾ ಇದೀನಿ ಅಂತ ಅಂದ್ರೆ ಬೆಟರ್ ನೀವು ಸಿನಿಮ್ಯಾಟಿಕ್ ವಿಡಿಯೋ ಮಾಡುವಂತಹ ಟಾಪ್ ಹೆಡ್ ಇರುತ್ತಲ್ಲ ಆ ಒಂದು ಟ್ರೈಪಾಡ್ ನ ಪರ್ಚೇಸ್ ಮಾಡಿ. ಸೊ ನಿಮ್ಗೆ ಎರಡು ರೀತಿನೂ ಯೂಸ್ ಆಗುತ್ತೆ. ಮಾರ್ಕೆಟ್ ಅಲ್ಲಿ ವರ್ತ್ ಇರುವಂತಹ ಟ್ರೈಪಾಡ್ಸ್ ಏನಿದೆ ಅದು 900 ಇಂದ 1500 ರೇಂಜ್ ಅಲ್ಲಿ ಇದೆ. ನನ್ನ ರೆಕಮೆಂಡೇಶನ್ ಏನು ಅಂತ ಅಂದ್ರೆ ಅಮೆಝಾನ್ ಬೇಸಿಕ್ ಒಂದು ಟ್ರೈಪಾಡ್ ಸಿಗುತ್ತೆ. ಆ ಒಂದು ಟ್ರೈಪಾಡ್ ನ ನೀವು ಪರ್ಚೇಸ್ ಮಾಡಬಹುದು ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ. ಇಲ್ಲ ಅಂತಂದ್ರೆ ಟೈಗಾಟ್ ನ ಒಂದು ಟ್ರೈಪಾಡ್ ಇದೆ, ಹಾಗೆ ಡಿಜಿಟೆಕ್ ನ ಒಂದು ಟ್ರೈಪಾಡ್ ಇದೆ. ಸೊ ಈ ರೀತಿ 3-4 ಟ್ರೈಪಾಡ್ ಗಳಿದೆ, ತುಂಬಾ ಚೆನ್ನಾಗಿದೆ. ಸೊ ಅದನ್ನ ನೀವು ಪರ್ಚೇಸ್ ಮಾಡಬಹುದು. ಅಂಡ್ ಇನ್ನೊಂದೇನು ಅಂತಂದ್ರೆ ನೀವು ಯಾವುದೇ ರೀತಿಯಾದಂತಹ ಟ್ರೈಪಾಡ್ ನ ಪರ್ಚೇಸ್ ಮಾಡೋದಕ್ಕೆ ಹೋದಾಗ ಫಸ್ಟ್ ಅದರ ಒಂದು ವೆಯ್ಟ್ ಕೆಪಾಸಿಟಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನೀವೇನಾದ್ರೂ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತೀನಿ ಅಂತ ಅಂದ್ರೆ ಇಟ್ಸ್ ಓಕೆ, ಮ್ಯಾನೇಜಬಲ್. ಬಟ್ ನೀವೇನಾದ್ರೂ ಮೊಬೈಲ್ ಗೆ ಅಂತ ತಗೊಂಡಿರ್ತೀರಾ, ಬಟ್ ಅದಾದ್ಮೇಲೆ ನೀವೇನಾದ್ರೂ ಕ್ಯಾಮ್ರಾನ ಅದಕ್ಕೆ ಫಿಕ್ಸ್ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಕೆಪಾಸಿಟಿ ಇರಲ್ಲ. ಲೈಕ್ ಒಂದು ಮಿನಿಮಮ್ 5 kg ಹೋಲ್ಡಿಂಗ್ ಕೆಪಾಸಿಟಿ ಇತ್ತು ಅಂತ ಅಂದ್ರೆ ನಾವು ಕ್ಯಾಮ್ರಾನ ಪ್ಲೇಸ್ ಮಾಡಬಹುದು. ಸೊ ನೀವೇನಾದ್ರೂ ಟ್ರೈಪಾಡ್ ನ ತಗೋಬೇಕು ಅಂತ ಇದ್ರೆ ಫಸ್ಟ್ ಅದರ ಒಂದು ವೆಯ್ಟ್ ಕೆಪಾಸಿಟಿ ಏನಿದೆ ಅದನ್ನ ಚೆಕ್ ಮಾಡಿ, ಅದಾದ್ಮೇಲೆ ಪರ್ಚೇಸ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಟ್ರೈಪಾಡ್ ಬಗ್ಗೆ ಒಂದ್ ಸ್ವಲ್ಪ ಐಡಿಯಾಸ್ ಬಂದಿದೆ. ಯಾವ ಟ್ರೈಪಾಡ್ ನೀವು ಪರ್ಚೇಸ್ ಮಾಡಬೇಕು ಅಂತ ಒಂದ್ ಸ್ವಲ್ಪ ಐಡಿಯಾ ಬಂದಿದೆ ಅಂತ ಅನ್ಕೊಂತೀನಿ. ಸೊ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.